ನಮಸ್ಕಾರ ಸ್ನೇಹಿತರೆ, ನಿಮ್ಮ ಗಾಡಿಗೂ ಫೈನ್ ಇದೆಯಾ? ಹೆಲ್ಮೆಟ್ ಹಾಕಿಲ್ಲ ಅಂತ, ನಂಬರ್ ಪ್ಲೇಟ್ ಸರಿ ಇಲ್ಲ ಅಂತ, ನೋ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಸಿದಕ್ಕೆ, ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿದಕ್ಕೆ ನಿಮಗೂ ದಂಡ ಬಿದ್ದಿದ್ಯಾ? 16,000 ರೂಪಾಯಿ. ಸೆಕೆಂಡ್ ಹ್ಯಾಂಡಲ್ ಬೈಕ್ ಮಾಡಿದ್ರೆ ಅಷ್ಟೇ ಸಿಗ್ಬೋದು. ಆ ಲೆವೆಲ್ನ ದಂಡ ಇಟ್ಕೊಂಡಿರೋರು ನಮ್ಮ ಪಕ್ಕದಲ್ಲೇ, ಅಕ್ಕಪಕ್ಕದಲ್ಲೇ ಒಂದಿಬ್ರು ನಾವು ಈಗ ಲಾಸ್ಟ್ 24 hours ಅಲ್ಲಿ ನೋಡಿದ್ದೀವಿ. ಹೀಗಿರ್ಬೇಕಾದ್ರೆ ಸ್ನೇಹಿತರೆ, ಇಂಥ ಮಹಾನ್ ಭಾವರು ನಾವೆಲ್ಲ ಇರೋ ಟೈಮ್ನಲ್ಲಿ ಒಂದು ಅದ್ಭುತವಾಗಿರೋ ಅಪರ್ಚುನಿಟಿ ಬಂದಿದೆ. ಈಗ ಅರ್ಧಕ್ಕರ್ಧ ಕಟ್ಟಿದ್ರೆ ಸಾಕು, 50% ಆಫ್ ಕೊಟ್ಬಿಟ್ಟಿದೆ ಗೌರ್ಮೆಂಟ್. ಈಗ ಹಾಫ್ ಕಟ್ಟಿದ್ರೆ ಸಾಕು ಅಂತ. ಜೊತೆಗಿದು ಲಿಮಿಟೆಡ್ ಪೀರಿಯಡ್ ಆಫರ್ ಗೌರ್ಮೆಂಟ್ ಇಂದ. ಈಗ ಅದನ್ನು ಓಪನ್ ಮಾಡಿದ್ದಾರೆ. 20 ದಿನದಲ್ಲಿ ಇದು ಕ್ಲೋಸ್ ಆಗತ್ತೆ ಆಫರ್. ನಿಮ್ಮ ವಾಹನವನ್ನ ದಂಡ ಕಳಂಕದಿಂದ ಮುಕ್ತಗೊಳಿಸೋಕೆ ಇದು ಸುವರ್ಣಾವಕಾಶ. ಬನ್ನಿ ಹಾಗಿದ್ರೆ ಈ ವರದಿಯಲ್ಲಿ ಆ ಕುರಿತ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ. ಪ್ರೊಸೀಜರ್ ಹೇಗಿರುತ್ತೆ, ಎಲ್ಲಿ ಪೇ ಮಾಡಬಹುದು, ಯಾವ್ದು ಈಸಿಯೆಸ್ಟ್ ಮೆಥಡ್, ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ದಂಡ ಪಾವತಿಗೆ ಭರ್ಜರಿ ಡಿಸ್ಕೌಂಟ್. ಸ್ನೇಹಿತರೆ, ರಾಜ್ಯದ ಸಾರಿಗೆ ಇಲಾಖೆ ಆಫರ್ ಅನ್ನೀಗ ಶುರು ಮಾಡಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ 3.3 ಕೋಟಿ ರಿಜಿಸ್ಟರ್ಡ್ ವಾಹನಗಳಿವೆ. ಅದರಲ್ಲಿ 1.2 ಕೋಟಿ ವಾಹನಗಳು ಬೆಂಗಳೂರಲ್ಲೇ ಇವೆ. ಬೈಕ್, ಸ್ಕೂಟರ್, ಇನ್ನಿತರ 2 ವೀಲರ್ಗಳು ಎಲ್ಲ ಸೇರಿ ಆಟೋ, ಟ್ಯಾಕ್ಸಿ, ಟ್ರಕ್, ಮಿನಿ ಟ್ರಕ್, ಲಗೇಜ್ ಆಟೋ, ಲಾರಿ ಎಲ್ಲವೂ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ವಿಚಾರದಲ್ಲಿ ದಂಡ ಹಾಕಿಸ್ಕೊಂಡಿದ್ದಾವೆ. ಕೋಟ್ಯಂತರ ರೂಪಾಯಿ ಬಾಕಿ ಇದೆ. ಹಾಗೆ ನೋಡಿದ್ರೆ ಇಡೀ ದೇಶದಲ್ಲಿ 50% ವಾಹನಗಳು ದಂಡ ಕಟ್ಟಿಲ್ಲ. ಏನೋ ಕರ್ನಾಟಕ ಮತ್ತು ಬೆಂಗಳೂರಲ್ಲೂ ಕೂಡ ದಿನಕ್ಕೂ ನೂರಾರು ಸಂಖ್ಯೆಯಲ್ಲಿ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಆಗ್ತಾನೆ ಇದ್ದಾವೆ. ಉಲ್ಲಂಘನೆ ಮಾಡಿ ದಂಡ ಕಟ್ಟದೇ ಇರೋ ಎಷ್ಟೋ ಗಾಡಿಗಳನ್ನು ಪೊಲೀಸರು ಎತ್ತಾಕೊಂಡು ಹೋಗಿ ಸ್ಟೇಷನ್ ಸುತ್ತ ನಿಲ್ಲಿಸ್ಕೊಂಡಿರೋದು ಇದೆ. ಸೊ ಆ ರೀತಿ ದಂಡ ಉಳಿಸ್ಕೊಂಡ ವಾಹನಗಳಿಗೆ ರಾಜ್ಯ ಸರ್ಕಾರ ಈಗ ಭರ್ಜರಿ ಭಾಗ್ಯ ಕೊಟ್ಟಿದೆ. ಫೈನ್ನಲ್ಲಿ ಅರ್ಧದಷ್ಟು ಕಮ್ಮಿ ಮಾಡ್ತೀವಿ, 50% ಡಿಸ್ಕೌಂಟ್. 10,000 ರೂಪಾಯಿ ಇದೆಯಾ ನಿಮ್ಮದು? 5,000 ಕಟ್ಟಿ ಸಾಕು. 20,000 ಇದೆಯಾ ಬಾಕಿ? 10,000 ಕಟ್ಟಿ ಸಾಕು. ಎಷ್ಟು ದಂಡನಾದ್ರೂ ಇರಲಿ, ಅಪ್ಪರ್ ಲಿಮಿಟ್ ಇಲ್ಲ, ಅದರಲ್ಲಿ ಅರ್ಧ ಕಟ್ಟಿದ್ರೆ ಸಾಕು ಅಂತ ಅಮೋಘವಾದ ಆಫರ್ನ ಕೊಟ್ಟಿದ್ದಾರೆ. ಉಲ್ಲಂಘನೆಯ ಕೋರರು, ಉಲ್ಲಂಘನೆಯ ಶೂರರು ತಮ್ಮ ಸ್ಲೇಟನ್ನು ಕ್ಲೀನ್ ಮಾಡ್ಕೊಳ್ಳೋಕೆ ಬೆಸ್ಟ್ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಹಾಗಿದ್ರೆ ದಂಡ ಕಟ್ಟೋದು ಹೇಗೆ ಸ್ನೇಹಿತರೆ? ಒಂದು ವಿಚಾರ ಇದೆ. ಆಗಸ್ಟ್ 23ರಿಂದ ಸೆಪ್ಟೆಂಬರ್ 2022ರವರೆಗೆ ಜಸ್ಟ್ 20 ದಿನ ಮಾತ್ರ ಅವಕಾಶ ಇದೆ. ಇಷ್ಟರಲ್ಲಿ ಅಕ್ರಮಗಳನ್ನು ಸಕ್ರಮ ಮಾಡ್ಕೊಳ್ಳೋಕೆ ನಿಮಗೆ ಅವಕಾಶ ಇದೆ. ಮೊದಲಿಗೆ ನೀವು ನಿಮ್ಮ ಗಾಡಿಗೆ ಎಷ್ಟು ಫೈನ್ ಇದೆ ಅಂತ ಚೆಕ್ ಮಾಡಬೇಕು. ಕೆಲ ವಾಹನಗಳಿಗೆ ಅದರ ಮೌಲ್ಯಕ್ಕಿಂತ ಫೈನ್ ಇರುತ್ತೆ. ಮೊನ್ನೆ DCM ಓಡಿಸ್ತಿದ್ದ ವಾಹನಕ್ಕೆ 18,500 ರೂಪಾಯಿ ದಂಡ ಇತ್ತು. ನಮ್ಮ ಅಕ್ಕಪಕ್ಕದಲ್ಲಿ ಸ್ನೇಹಿತರೆ ಒಂದಿಬ್ರು ಮಹಾನುಭಾವರಿದ್ದಾರೆ. ಒಬ್ಬರು 24,000-25,000 ಇತ್ತು ಲಾಸ್ಟ್ ಇಯರ್ ಎಲ್ಲ ನೋಡಿದಾಗ. ಈಗ ಇವಾಗಲೂ ಕೂಡ ನಮ್ಮ ಅಕ್ಕಪಕ್ಕ ಇರೋ ಒಬ್ರು ಮಹಾನುಭಾವರದ್ದು 18,000-19,000 ಇದೆ. ನಾವು ನಿನ್ನೆ ಫುಲ್ ನ್ಯೂಸಲ್ಲಿ ಸುದ್ದಿ ಕವರ್ ಮಾಡಿದ ತಕ್ಷಣ ಮೆಸೇಜ್ ಮಾಡಿದ್ದಾರೆ, ಹೆಂಗೆ ಕಟ್ಟೋದು ಹೆಂಗೆ, ಲಿಂಕ್ ಇದ್ರೆ ಕಳಿಸಿ, ನಾ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ, ಭಾರಿ ದಂಡ ಇದೆ ಅಂತೇಳಿ. ಇದೆಲ್ಲ ಕಮ್ಮಿ, ಕೆಲವ್ರದ್ದೆಲ್ಲ 30,000-40,000 ಎಲ್ಲ ಇದೆ ಬಾಕಿ. ಅಂಥವರು ಈ ಅವಕಾಶವನ್ನು ಬಳಸ್ಕೊಂಡು ಇವಾಗಲಾದರೂ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡಿ ನಿಮ್ಮ ಹಿಸ್ಟ್ರಿಯನ್ನು. ಮೊದಲನೇದಾಗಿ ವಾಹನಗಳ ಮಾಲೀಕರು ತಮ್ಮ ವಾಹನದ ವಿರುದ್ಧ ಯಾವ ನಿಯಮ ಉಲ್ಲಂಘನೆ ಆಗಿದೆ ಅಂಥೇಳಿ ಚೆಕ್ ಮಾಡ್ಕೋಬೇಕು, ಎಷ್ಟು ಬಾಕಿ ಇದೆ ಅಂಥೇಳಿ. ಅದಕ್ಕೆ ಸುಮಾರು ಆಪ್ಷನ್ಸ್ ಇದೆ. ಕರ್ನಾಟಕ ಒನ್, ಬೆಂಗಳೂರು ಒನ್, ಪರಿವಹನ್, ಈ ಚಲನ್, ಕೇಂದ್ರ ಸರ್ಕಾರದ್ದು. ಯಾವುದು ಬೇಡ ಸ್ನೇಹಿತರೆ, ಬೆಸ್ಟ್ ಆಪ್ಷನ್ ಹೇಳ್ತೀವಿ ನೋಡಿ. ನಾವು ಲಿಂಕು ಕೂಡ ಕೊಟ್ಟಿರ್ತೀವಿ, ನೀವು ಯಾವ್ಯಾವುದೋ ಆ್ಯಪ್ ಡೌನ್ಲೋಡ್ ಮಾಡೋದು ಬೇಡ ಅಂತ. KSP, ಕರ್ನಾಟಕ ಸ್ಟೇಟ್ ಪೊಲೀಸ್, ಆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿ ಪ್ಲೇಸ್ಟೋರಿಂದ, ಆ್ಯಪ್ ಸ್ಟೋರಿಂದ. ಕರ್ನಾಟಕ ಸ್ಟೇಟ್ ಪೊಲೀಸ್, ಅದರಲ್ಲಿ ಟ್ರಾಫಿಕ್ ಫೈನ್ಸಿಗೆ ಹೋಗಿ ನೀವು ಪೇ ಮಾಡ್ಬೋದು. ನಿಮ್ಮ ಸ್ಕ್ರೀನ್ ಮೇಲೂ ಕೂಡ ಅದರ ನಾವು ಸ್ಕ್ರೀನ್ ರೆಕಾರ್ಡೆಡ್ ಇದನ್ನು ತೋರಿಸ್ತಾ ಇದೀವಿ ನೋಡಿ. ಈ ಥರ ಮಾಡಿದ್ರೆ ಆಯಿತು. ಲಿಂಕ್ ಕೂಡ ಕೊಡ್ತೀವಿ. ಯಾವ್ಯಾವುದೋ ಫೇಕ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ದುಡ್ಡು ಹೊಡೆಯೋಕ್ಕೆ ಬಂದುಬಿಡ್ತಾರೆ. ಈ ಥರ ಇದ್ದಾಗೆಲ್ಲ ಆ್ಯಪ್ ಮಾಡಿ ಲೈವ್ ಮಾಡಿಬಿಡ್ತಾರೆ, ಜನ ಹೋಗಿ ಮೋಸ ಹೋಗ್ತಾರೆ. ಹಾಗಾಗಿ ಸ್ನೇಹಿತರೆ, ನಾವು ನಿಮಗೆ ಕರ್ನಾಟಕ ಸ್ಟೇಟ್ ಪೊಲೀಸ್ನ ಪರ್ಟಿಕ್ಯುಲರ್ ಆ್ಯಪ್ನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರ್ತೀವಿ. ನಿಮ್ಮ ಅನುಕೂಲಕ್ಕಾಗಿ ಕ್ಲಿಕ್ ಮಾಡೋ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಆಮೇಲೆ ದಂಡ ಮುಕ್ತ ಆಗಬಹುದು. ನೀವು ಆ್ಯಪ್ ಹೋದ ತಕ್ಷಣ ಸಿಗ್ನಲ್ ಜಂಪ್ ಮಾಡಿದ್ದೀರಾ, ಝೀಬ್ರಾ ಲೈನ್ ಕ್ರಾಸ್ ಮಾಡಿದ್ದೀರಾ, ಹೆಲ್ಮೆಟ್ ಹಾಕಿರ್ಲಿಲ್ವಾ, ನಂಬರ್ ಪ್ಲೇಟ್ ಫೈನ್ ಇದೆಯಾ, ರ್ಯಾಶ್ ಆಗಿ ಗಾಡಿ ಓಡಿಸ್ತಾ ಇದ್ದೀರಾ, ಸೀಟ್ ಬೆಲ್ಟ್, ಸ್ಪೀಡ್ ಲಿಮಿಟ್ ಕ್ರಾಸ್ ಆಗಿತ್ತಾ, ಯಾವ್ಯಾವ್ದು ಉಲ್ಲಂಘನೆ ಆಗಿದೆ ಎಲ್ಲ ಚೆಕ್ ಮಾಡ್ಬೋದು. ಅಲ್ಲೇ ಬಂದುಬಿಡುತ್ತೆ. ವಿತ್ ಫೋಟೋಗ್ರಾಫ್ ಹಾಕಿರ್ತಾರೆ. ಕೆಲವೊಂದ್ಸಲಿ ಫೋಟೋ ಇರಲ್ಲ, ಬಟ್ ಕೆಲವೊಂದ್ಸಲಿ ಫೋಟೋಗ್ರಾಫ್, ಟೈಮ್, ಯಾವ ರೋಡ್, ಗಂಟೆ, ನಿಮಿಷ, ಸೆಕೆಂಡ್ ಸಮೇತ ಅಲ್ಲಿ ಹಾಕಿರ್ತಾರೆ. ಹಾಗಾಗಿ ಈ ಸಿಕ್ಕಾಪಟ್ಟೆ ಅಕ್ರಮ ನಿಯಮ ಬ್ರೇಕ್ ಮಾಡಿರೋರು, ಬಹಳ ವರ್ಷಗಳಿಂದ ಕಟ್ಟದೇ ಇರೋರು, ಈಗ ಇತ್ತೀಚೆಗೆ ನೀವೇನಾದರೂ ಫ್ಯಾಮಿಲಿಯಾಗಿ, ಮದುವೆ ಆಗಿ, ನಿಮ್ಮ ಸಂಗಾತಿ ಪಕ್ಕ ಕೂತ್ಕೊಂಡು ಇದನ್ನು ಚೆಕ್ ಮಾಡೋ ಟೈಮ್ನಲ್ಲಿ ನೀವು ಬೈಕ್ನಲ್ಲಿ ಯಾರನ್ನೋ ಕೂರಿಸ್ಕೊಂಡು ಹೋಗ್ತಿರೋ ಫೋಟೋ ಸಿಕ್ಕಿ, ಅದು ಪಟಕ್ಕಂತ ಫೋಟೋ ಸಮೇತ ಬಂದು ಆಮೇಲೆ ಇನ್ನೊಂದು ದೊಡ್ಡ ಸಂಘರ್ಷ ಮನೆಯಲ್ಲಿ ಸೃಷ್ಟಿ ಆದರೂ ಕೂಡ ಆ ಆಪತ್ತಿರುತ್ತೆ. ಸಿಕ್ಕಾಪಟ್ಟೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾಗಿ ಬರ್ಬೋದು. ನೀವು ಹುಷಾರಾಗಿರಿ ಸ್ನೇಹಿತರೆ. ಯಾಕಂತ ಹೇಳಿದ್ರೆ, ನೀವು ಹೆಲ್ಮೆಟ್ ಹಾಕೊಳ್ಳದೆ ಗಮ್ಮತ್ತಲ್ಲಿ ಹೋಗ್ತಿರೋದು ಫೋಟೋ ಸಮೇತ ಹಾಕಿರ್ತಾರಲ್ಲಿ. ಕ್ಲಿಕ್ ಮಾಡಿದ್ರೆ ಸಾಕು ಬಂದ್ಬಿಡುತ್ತೆ. ಯಾವ ಡೇಟ್ ಅಂತಾನೂ ಬರುತ್ತೆ, ಯಾವ ಜಾಗ ಅಂತಾನೂ ಬಂದ್ಬಿಡುತ್ತೆ.
ಆಮೇಲೆ ಹಿಂಗೆ ಮುಖ ನೋಡ್ಕೊಳ್ಳೋ ಪರಿಸ್ಥಿತಿ ಮಾಡ್ಕೋಬೇಡಿ, ಹುಷಾರಾಗಿರಿ ಸ್ವಲ್ಪ. ಯಾರು ಬಹಳ ರೋಡ್ ಅಕ್ರಮಗಳನ್ನ ಮಾಡೋರು, ನಿಯಮಗಳನ್ನ ಉಲ್ಲಂಘಿಸೋರು, ಪಟ್ಟಿ ದೊಡ್ಡದಿರ್ಬೋದು, ಹುಷಾರಾಗಿರಿ. ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಓಕೆ, ಇಲ್ಲ ಅಂದ್ರೆ ಎಲ್ಲಾದ್ರೂ ಸೈಡಲ್ಲಿ ಮರೆಯಲ್ಲಿ ಕುಳಿತುಕೊಂಡು ನೀವು ಇದನ್ನ ಕ್ಲೀನ್ ಮಾಡಿಬಿಡ್ಬೋದು. ಫುಲ್ ಪೇಮೆಂಟ್ ಮಾಡಿ ಎಲ್ಲ ಫೈನ್ ನ ಕ್ಲಿಯರ್ ಮಾಡ್ಕೋಬಹುದು. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 48,700 ರೂಪಾಯಿ ಮಾತ್ರ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, 3 ಹೊತ್ತು ಊಟ, ಸೆಲ್ಯುಲಾರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬಾರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್ ಹಾಗೂ 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 24 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಜೊತೆಗೆ BTP ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಆಸ್ತ್ರಮ್ ಅಂತ ಒಂದು ಆಪ್ ಇದೆ. ಅದರಲ್ಲೂ ಕೂಡ ನೀವು ಎಲ್ಲ ಪ್ರೊಸೀಜರ್ನ ಮಾಡಬಹುದು. ಅಲ್ಲೂ ಕೂಡ ನಿಮ್ಮ ಎಲ್ಲ ಉಲ್ಲಂಘನೆಗಳನ್ನ ನೀವು ಚೆಕ್ ಮಾಡಬಹುದು. ಜೊತೆಗೆ ಅಲ್ಲೂ ಕೂಡ ನೀವು ಪೇಮೆಂಟ್ ಮಾಡಬಹುದು. ಎಲ್ಲ ಆರಾಮಾಗಿ UPI, ಗೂಗಲ್ ಪೇ, ಫೋನ್ ಪೇ, ಸ್ಯಾಮ್ಸಂಗ್ ಪೇ ಅಥವಾ ಯಾವುದೇ ಪೇ UPI ಅಲ್ಲಿ ನೀವು ಮಾಡ್ಬೋದು, ಕಾರ್ಡ್ ಮೂಲಕ ಮಾಡ್ಬೋದು, ಹೆಂಗಾರು ನೀವು ಪೇಮೆಂಟ್ ಮಾಡ್ಬೋದು. ಇಲ್ಲ ಅದು ಯಾವುದು ಬೇಡ, ಡಿಜಿಟಲ್ ಎಲ್ಲ ಬೇಡ, ನನಗೆ ಹಳೆ ಸ್ಟೈಲ್ನಲ್ಲೇ ಬೇಕು, ಪೊಲೀಸ್ ಹತ್ರ ಹೋಗಿ ಅವ್ರ ಮುಖ ನೋಡಿ ಬಹಳ ಪ್ರೀತಿಯಿಂದ ಮಾತಾಡಿ ಅವ್ರ ಕೈಯಲ್ಲಿ ರಶೀದಿ ತಗೊಂಡು ಬಂದ್ರೆ ಸಮಾಧಾನ ಅಂತ ಹೇಳಿದ್ರೆ, ನೀವು ಹತ್ತಿರದ ಸಂಚಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ಗಾಡಿ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟು ನಾನು ತುಂಬಾ ಈ ತರ ಉಲ್ಲಂಘನೆ ಮಾಡಿರೋದಿದೆ, ಆಫರಲ್ಲಿ ಕಟ್ಬಿಡ್ತೀನಿ ಅಂತ ಹೇಳಿದ್ರೆ ಕಟ್ಟಿಸ್ಕೊಂಡು ರಶೀದಿ ಕೂಡ ಕೊಡ್ತಾರೆ ಅವರು. ಈಗ ಮೇನ್ ವಿಚಾರಕ್ಕೆ ಬರೋಣ. ಎಲ್ರಿಗೂ ಅಪ್ಲೈ ಆಗುತ್ತಾ? ಇಲ್ಲೊಂದು ಕಂಡೀಷನ್ ಇದೆ. ನಿನ್ನೆ ಮಾಡಿ ಇವತ್ತು ಕಟ್ಟಕ್ಕಾಗಲ್ಲ. ಸರ್ಕಾರ ಸ್ಪಷ್ಟವಾಗಿ ಒಂದು ಡೇಟ್, ಕಟ್ ಆಫ್ ಟೈಮ್ನ ಮೆನ್ಷನ್ ಮಾಡಿದೆ ಇಲ್ಲಿ. 2023 ಫೆಬ್ರವರಿ 12ಕ್ಕೂ ಮುಂಚೆ, ಅದಕ್ಕಿಂತ ಹಿಂದಿನ ಈ ಉಲ್ಲಂಘನೆಗಳಿರ್ತಾವಲ್ಲ, ಈ ರೂಲ್ಸ್ ಬ್ರೇಕ್ ಇರ್ತಾವಲ್ಲ, ಅದಕ್ಕೆ ಅನ್ವಯ ಆಗುತ್ತೆ. ಫೆಬ್ರವರಿ 11, 2023 ರಾತ್ರಿ 12 ಗಂಟೆಗಿಂತ ಮೊದಲಿನ ಉಲ್ಲಂಘನೆಗಳಿಗೆಲ್ಲ ಅಪ್ಲೈ ಆಗುತ್ತೆ. ನಿಮ್ಮ ಫ್ರೆಶ್ ಲೇಟೆಸ್ಟ್ ಉಲ್ಲಂಘನೆಗಳಿಗೆ ಅನ್ವಯ ಆಗಲ್ಲ. ಈ ರೀತಿ ಮಾಡಕ್ ಕಾರಣ ಇದೆ. ಇನಿಷಿಯೇಟಿವ್ ಆಫರ್ ಕೊಟ್ಟಿರೋದೇನೋ ಗೊತ್ತಾ? ಬಹಳ ವರ್ಷಗಳಿಂದ ಕಟ್ಟದೆ ಬಾಕಿ ಉಳಿಸ್ಕೊಂಡಿರ್ತಾರಲ್ಲ ಶೂರರು, ಅವರಿಗೋಸ್ಕರ ಅವ್ರೊಂದ್ಸಲಿ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಕೊಟ್ಟಿರೋದು. ಲೇಟೆಸ್ಟ್ ಆಗಿ ಕ್ಲಿಯರ್ ಮಾಡಿರೋ ಹೊಸ ಉಲ್ಲಂಘನೆಕೋರರಿಗೆ ಮುಂದೊಂದು ದಿವಸ ಮತ್ತೆ ಆಫರ್ ಬರ್ಬೋದು, ಗೊತ್ತಿಲ್ಲ. ಬಟ್ ಸದ್ಯಕ್ಕಿರೋದು ಈ ಡೇಟ್ ಇದೆಯಲ್ಲ, ಇದಕ್ಕಿಂತ ಹಿಂದಿನವರಿಗೆ ಮಾತ್ರ, ಈ ಹಿಂದೆ ಮಾಡಿರೋ ಅಕ್ರಮಗಳಿಗೆ ಮಾತ್ರ. ಅವಾಗ್ಲೂ ಮಾಡಿದೀನಿ ಇವಾಗ್ಲೂ ಮಾಡಿದೀನಿ ಅಂದ್ರೆ ಹಳೆದಕ್ಕೆ ಮಾತ್ರ ಕಟ್ಕೊಂಡು ಕ್ಲಿಯರ್ ಮಾಡ್ಕೋಬಹುದು. ಇದು ಹಂಗೆ ಉಳ್ಕೊಳ್ಳುತ್ತೆ. ಇಲ್ಲ ಇದನ್ನು ಕೂಡ ನೀವು ಇದ್ರದ್ದು ಫುಲ್ 100% ಕಟ್ಟಿನ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಆದ್ರೆ ವೇಟ್ ಮಾಡೋರು ವೇಟ್ ಮಾಡಬಹುದು, ಯಾಕಂದ್ರೆ ಬಡ್ಡಿ ಏನು ಹಾಕಲ್ಲ ಇವ್ರು ಸದ್ಯಕ್ಕೆ. ಹಂಗೆ ಇಟ್ಕೋಬಹುದು ನಂತರದ ಅಕ್ರಮಗಳನ್ನ, ಯಾಕಂದ್ರೆ ಮುಂದೆ ಆಫರ್ ಕೊಡ್ಬೋದು. ಈ ರೀತಿ ಪದೇ ಪದೇ ಕೊಡ್ತಾ ಇದ್ದಾರೆ ಇತ್ತೀಚೆಗೆ. 2023 ಕೂಡ ಇದೇ ರೀತಿ ಇನಿಷಿಯೇಟಿವ್ ಜಾರಿಗೆ ತಂದಿದ್ರು. ಆಗ ತುಂಬಾ ಜನ ಅದನ್ನ ಯೂಸ್ ಮಾಡ್ಕೊಂಡಿದ್ರು. ಕೆಲವರು ಯೂಸ್ ಮಾಡ್ಕೊಂಡಿರ್ಲಿಲ್ಲ, ಹಾಗೆ ಉಳಿಸ್ಕೊಂಡಿದ್ರು. ನೋಡೋಣ ಅಂತ ಟೈಮ್ ಮುಗಿದು ಹೋಗಿತ್ತು. ಮುಗಿದು ಹೋದ್ಮೇಲೆ ಕೇಳಿದ್ರು ನಮಗೆ, ಇನ್ನೂ ಇದೆಯಾ, ಕಟ್ಬೋದಾ ಅಂತ. ಈಗ ಅಂಥವ್ರಿಗೆಲ್ಲ ಅವಕಾಶ ಬಂದಿದೆ. ಅವಾಗ 152 ಕೋಟಿ ರೂಪಾಯಿ ಸಂಗ್ರಹ ಆಗಿತ್ತು. 52 ಲಕ್ಷ ಕೇಸ್ಗಳು ಸೆಟಲ್ ಆಗಿದ್ದು ಸ್ನೇಹಿತರೆ. ಇವಾಗಲೂ ಕೂಡ ಬಹಳ ಜನ ಇದ್ದಾರೆ. 2024 ಅಂಕಿಅಂಶಗಳ ಪ್ರಕಾರ ಬೆಂಗಳೂರಲ್ಲಿ 83 ಲಕ್ಷ ಟ್ರಾಫಿಕ್ ವೈಲೇಷನ್ ಕೇಸಸ್ ರಿಜಿಸ್ಟರ್ ಆಗಿದ್ವು. ಸಿಗ್ನಲ್ ಜಂಪಿಂಗ್, ರಾಂಗ್ ಪಾರ್ಕಿಂಗ್, ಸ್ಪೀಡಿಂಗ್, ಡೇಂಜರಸ್ ಡ್ರೈವಿಂಗ್ ಇತ್ಯಾದಿ ಕೇಸ್ಗಳು ದಾಖಲಾಗಿದ್ವು. ಇದರಲ್ಲಿ ಹೆಚ್ಚಿನವು 2 ವೀಲರ್ಗಳಿಂದ ಆಗಿತ್ತು. ಅವರು 58 ಲಕ್ಷ ಉಲ್ಲಂಘನೆಗಳನ್ನು ಮಾಡಿದರು. ಸೊ ಇವರಲ್ಲಿ ಎಷ್ಟು ಜನ 2023 ಫೆಬ್ರವರಿ 11ಕ್ಕೂ ಮುಂಚೆ ಉಲ್ಲಂಘನೆ ಮಾಡಿದ್ರು ಅವರೆಲ್ಲ ಅದೆಲ್ಲವನ್ನ 50% ಆಫರ್ನಲ್ಲಿ ಕ್ಲಿಯರ್ ಮಾಡ್ಕೋಬಹುದು. ಈಗ ಯಾವ್ಯಾವ ಉಲ್ಲಂಘನೆಗೆ ಎಷ್ಟೆಷ್ಟು ದಂಡ ಅಂತ ನಾವು ನೋಡ್ತಾ ಹೋಗೋಣ. ಮೋಟಾರ್ ವೆಹಿಕಲ್ ಅಮೆಂಡ್ಮೆಂಟ್ ಆಕ್ಟ್ 2019 ಪ್ರಕಾರ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದಾಗ ದಂಡ ಬೀಳೋದರ ಕುರಿತು ಎಷ್ಟೆಷ್ಟಿದೆ ಅಂತ ನೋಡ್ತಾ ಹೋದರೆ, ಅಪಾಯಕಾರಿ ವಾಹನ ಚಾಲನೆ 2 ವೀಲರ್ ಅಥವಾ 4 ವೀಲರ್ ಆಗಿರಲಿ ಅದಕ್ಕೆ 1,000 ರೂಪಾಯಿ ಫೈನ್ ಇದೆ. ಏನು ಲೈಸೆನ್ಸ್ ಇಲ್ಲದೆ ವಾಹನ ಓಡಿಸಿದ್ರೆ 2 ವೀಲರ್ಗೆ 1,000 ರೂಪಾಯಿ, 4 ವೀಲರ್ಗೆ 2,000 ರೂಪಾಯಿ, ಲಘು ಮೋಟಾರ್ ವಾಹನಗಳು ಸೇರಿದಂತೆ ಇದರ ವಾಹನಗಳಿಗೆ 5,000 ರೂಪಾಯಿ ದಂಡ ಇದೆ. ಏನು ವಾಹನ ರಿಜಿಸ್ಟ್ರೇಷನ್ ಇಲ್ಲದೆ ಚಲಾಯಿಸಿದ್ರೆ ಅದಕ್ಕೆ ಕೋರ್ಟ್ ಫೈನ್ ಇದೆ. ಏನು 2 ವೀಲರ್ ಮೇಲೆ ಸಿಕ್ಕಾಪಟ್ಟೆ ಭಾರದ ವಸ್ತುವನ್ನು ಹೇರ್ಕೊಂಡು ಓವರ್ಲೋಡ್ ಮಾಡಿಕೊಂಡು ಗೂಡ್ಸ್ ಗಾಡಿ ಥರ ಮಾಡ್ಕೊಂಡು ಹೋಗ್ತಾ ಇದ್ರೆ 2 ವೀಲರ್ನ 500 ರೂಪಾಯಿ ದಂಡ ಇದೆ. ಏನೋ ಸ್ಪೀಡ್ ರೆಗ್ಯುಲೇಷನ್ಗಳನ್ನು ಉಲ್ಲಂಘಿಸಿದ್ರೆ, ಇಲ್ಲಿ ಶಾಲೆ ಇದೆ, ಆಸ್ಪತ್ರೆ ಇದೆ, ನಿಧಾನ ಸಂಚರಿಸಿ 20 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿ ಅಂತೆಲ್ಲ ಹಾಕಿರ್ತಾರೆ. ಕೆಲ ಕಡೆ 20, 30 ಹಿಂಗೆ ಹಾಕಿರ್ತಾರೆ. ಆದರೂ ಕೂಡ ಎರ್ರಾಬಿರಿ ವೇಗವಾಗಿ ಹೋದರೆ ಆವಾಗ ಬೈಕ್ಗಳಿಗೆ 1,000 ರೂಪಾಯಿ ದಂಡ ಇದೆ, 4 ವೀಲರ್ಗೆ ಹಾಗೂ ಇತರ ವಾಹನಗಳಿಗೆ 2,000 ರೂಪಾಯಿ ದಂಡ ಇದೆ. ಇನ್ನು ಇನ್ಶೂರೆನ್ಸ್ ಇಲ್ಲದೆ ಗಾಡಿ ಓಡಿಸಿದ್ರೆ ಬೈಕ್ಗಳಿಗೆ 1,000, 4 ವೀಲರ್ಗೆ 2,000 ಮತ್ತು ಲಘು ಮೋಟಾರ್ ವಾಹನಗಳಿಗೆ ಇತರ ವಾಹನಗಳಿಗೆ 4,000 ರೂಪಾಯಿ ಫೈನ್ ಇದೆ. ಸೀಟ್ ಬೆಲ್ಟ್ ಇಲ್ಲದೆ ಕಾರ್ ಅಥವಾ ವಾಹನವನ್ನು ಚಲಾಯಿಸಿದಾಗ 500 ರೂಪಾಯಿ ದಂಡ ಇದೆ. ಹಾಗೆ ಟ್ರಾಫಿಕ್ ಫೈನ್ ಇನ್ಸ್ಟ್ರಕ್ಷನ್ಸ್ ಅನ್ನು ಧಿಕ್ಕರಿಸಿದ್ರೆ ಅದಕ್ಕೆ 1,000 ರೂಪಾಯಿ ದಂಡ ಇದೆ. ಏನೋ ಸಂಚಾರ ಇಲಾಖೆ ಅಧಿಕಾರಿಗಳೊಂದಿಗೆ ಮಿಸ್ಬಿಹೇವ್ ಮಾಡಿದ್ರೆ, ದುರ್ವರ್ತನೆ ತೋರಿದ್ರೆ 2,000 ರೂಪಾಯಿ ದಂಡ ಇದೆ. ಹಾಗೆ ಟ್ರಾಫಿಕ್ ಸಿಗ್ನಲ್ಗಳನ್ನು ಜಂಪ್ ಮಾಡಿದ್ರೆ 500 ರೂಪಾಯಿ ದಂಡ ಇದೆ. ಹಾಗೆ ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಸೇರಿದ ಹಾಗೆ ಎಮರ್ಜೆನ್ಸಿ ವಾಹನಗಳಿಗೆ ಸೈಡ್ ಕೊಡದೆ ಅಲ್ಲೂ ದುರ್ವರ್ತನೆ, ನೆಗ್ಲಿಜೆನ್ಸಿ ತೋರಿದ್ರೆ 1,000 ರೂಪಾಯಿ ಫೈನ್ ಹಾಕ್ತಾರೆ. ಹೆಲ್ಮೆಟ್ ರಹಿತ ಪ್ರಯಾಣಕ್ಕೆ 500 ರೂಪಾಯಿ ದಂಡ. ಪ್ರತಿ ಸಲ ಇವತ್ತು ಹೋದ್ರಿ ನಾಳೆ ಹೋದ್ರಿ ಅಂದರೆ ಇವತ್ತು ಬೀಳುತ್ತೆ ಫೈನ್, ನಾಳೆನೂ ಬೀಳುತ್ತೆ ಆ ರೀತಿ.
ಏನೋ ಕಂಠಪೂರ್ತಿ ಕುಡಿದು ವಾಹನ ಚಲಾಯಿಸ್ತೀನಿ ಅಂದರೆ ಅದಕ್ಕೆ ಕೋರ್ಟ್ ಎಷ್ಟು ದಂಡ ಹಾಕುತ್ತೋ ಅಷ್ಟಿದೆ. ಏನೋ ವಾಹನ ಚಲಾವಣೆ ವೇಳೆ ಮೊಬೈಲ್ ಬಳಸಿದ್ರೆ 1,000 ರೂಪಾಯಿ ದಂಡ ಇದೆ. ಜೊತೆಗೆ ಸೈಲೆಂಟ್ ಝೋನ್ಗಳಲ್ಲಿ ಹಾರ್ನ್ ಮಾಡಿದ್ರೆ 2 ವೀಲರ್ಗಳಿಗೆ 500 ರೂಪಾಯಿ, 4 ವೀಲರ್ಗಳಿಗೆ ಹಾಗೂ ಇತರ ವಾಹನಗಳಿಗೆ 1,000 ರೂಪಾಯಿ ದಂಡ ಇದೆ. ಏನು ಅನಧಿಕೃತ ವಾಹನ ಚಾಲನೆಗೆ 1,000 ರೂಪಾಯಿ ದಂಡ ಇದೆ. ಏನು ಪರ್ಮಿಟ್ ಇಲ್ಲದೆ ವಾಹನ ಚಲಾಯಿಸಿದ್ರೆ ಅದಕ್ಕೆ ಕೋರ್ಟ್ ಫೈನ್ ಕೂಡ ಇದೆ. ಏನು ವಾಹನಗಳನ್ನ ಓಡಿಸೋಕೆ ಅರ್ಹತೆ ಇಲ್ಲದವರು ಅಂದರೆ ಚಿಕ್ಕ ಮಕ್ಕಳ ಕೈಲಿ ವಾಹನ ಕೊಟ್ಟರೆ 10,000 ರೂಪಾಯಿ ದಂಡ ಇದೆ. ಹಾಗೆ ಕಮ್ಯುನಿಟಿ ಸರ್ವಿಸ್ ಕೂಡ ಮಾಡಬೇಕು. ಅಂದರೆ ಕಸ ಗುಡಿಸೋದು, ಮೋರಿ ಕ್ಲೀನ್ ಮಾಡೋದು, ಈ ಥರದ್ದೇನಾದರೂ ಕೂಡ ನಿಮಗೆ ಸಮಾಜ ಸೇವೆ ಕೆಲಸನ ಕೂಡ ಮಾಡಿಸಿ ನಿಮಗೆ ಒಂದಷ್ಟು ಪನಿಷ್ಮೆಂಟ್ ಕೂಡ ಕಳಿಸ್ತಾರೆ. ಏನೋ ರಿಜಿಸ್ಟರ್ಡ್ ವೆಹಿಕಲ್ ಅನ್ನ ಅಪ್ರಾಪ್ತರು ಚಾಲನೆ ಮಾಡಿದ್ರೆ ಅದಕ್ಕೆ 5,000 ರೂಪಾಯಿ ದಂಡ ಇದೆ. ಹಾಗೆ ಪಬ್ಲಿಕ್ ರೋಡ್ಗಳಲ್ಲಿ ರೇಸಿಂಗ್ ಮಾಡಿ ಪುಂಡಾಟ ಮಾಡಿದ್ರೆ ಅದಕ್ಕೆ 5,000 ರೂಪಾಯಿ ಫೈನ್ ಇದೆ. ಇನ್ನು ವಾಹನಗಳು ವಿಪರೀತ ವಾಯು ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಮಾಡ್ತಾ ಇದ್ರೆ ಅದಕ್ಕೆ 5,000 ರೂಪಾಯಿ ದಂಡ ಇದೆ. ಏನೋ ರೋಡ್ ಡಿಸಿಪ್ಲಿನ್ ಫಾಲೋ ಮಾಡದೇ ಇದ್ರೆ ಅದಕ್ಕೆ 500 ರೂಪಾಯಿ ದಂಡ ಇದೆ. ನೋ ಪಾರ್ಕಿಂಗ್ ಏರಿಯಾದಲ್ಲಿ ವಾಹನ ಪಾರ್ಕ್ ಮಾಡಿದ್ರೆ 1,000 ರೂಪಾಯಿ ದಂಡ ಇದೆ. ನಂಬರ್ ಪ್ಲೇಟ್ ರಹಿತ ವಾಹನ ಚಲಾವಣೆಗೆ 500 ರೂಪಾಯಿ ದಂಡ. ವಾಹನ ಚಲಾಯಿಸೋಕೆ ಚಾಲಕ ಮಾನಸಿಕ ಮತ್ತು ದೈಹಿಕವಾಗಿ ಅನ್ಫಿಟ್ ಆಗಿದ್ರೆ 1,000 ರೂಪಾಯಿ ದಂಡ. ಒನ್ ವೇ ರೋಡ್ ನಿಯಮಗಳನ್ನು ಧಿಕ್ಕರಿಸಿದ್ರೆ 500 ರೂಪಾಯಿ ದಂಡ. ಹಾಗೆ ವಾಹನದ ಎಮಿಷನ್ ಸರ್ಟಿಫಿಕೇಟ್ ಇಲ್ಲದೆ ಚಲಾಯಿಸಿದ್ರೆ ಅದಕ್ಕೆ ಕೋರ್ಟ್ ಫೈನ್ ಇದೆ. ಸೊ ಸ್ನೇಹಿತರೆ, ನೀವು ಕೂಡ ಫೈನ್ ಕಟ್ಟಿ ಕ್ಲಿಯರ್ ಮಾಡ್ಕೋಬೇಕು ಅಂದರೆ ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ನ ಲಿಂಕನ್ನು ಹಾಗೆ BTP ಆ್ಯಪ್ನ ಲಿಂಕನ್ನು ಅವೆರಡೂ ಲಿಂಕನ್ನು ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ. ನಿಮ್ಗೆ ಯಾವ್ದು ಬೇಕಾದರೂ ನೀವು ಅದನ್ನು ಯೂಸ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಪೇ ಮಾಡಿ ಕ್ಲಿಯರ್ ಮಾಡ್ಕೋಬೋದು. ನಿಮಗೆ ಡೀಟೇಲ್ಸ್ ನಾವು ಆಲ್ರೆಡಿ ಹೇಳಿದ್ವಿ. ಥ್ಯಾಂಕ್ ಯು ಸೋ ಮಚ್. ಇದನ್ನು ಎಷ್ಟಾಗೋದಷ್ಟು ಜನಕ್ಕೆ ಶೇರ್ ಮಾಡಿ, ಯೂಸ್ ಆಗಲಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.